ಎತ್ತಲೋ ಮಾಯವಾಗಿ ಬಿಟ್ಟಳು. ಸರ್, ನಮ್ ಸೌಂದರ್ಯ ಎಲ್ಲೋಗಿದ್ದಾಳೆ ಗೊತ್ತಾ? ವೈಕುಂಠ, ಈ ಬ್ಯಾಂಕಿಗೆ ನನ್ ಮ್ಯಾನೇಜರ್ ಕಣೋ, ನೀನು ಅಟೆಂಡರ್ ಕಣೋ. ಸಾರಿ ಸರ್, ಸಾರಿ. ನಮ್ ಸೌಂದರ್ಯ ಎಲ್ಲೋಗಿದ್ದಾಳೆ ನಿಮ್ಗೆ ಗೊತ್ತಾ ಸರ್? ಅದನ್ನ ಕಟ್ಕೊಂಡು ನಿನ್ಗೇನೋ ಆಗ್ಬೇಕಾಗಿದೆ. ಸುಮ್ನೆ ಕೇಳಿದೆ ಸರ್. 3 ದಿವಸ ಹೋಗಿದ್ದಾರೆ. 3 ದಿನ ಬಿಟ್ಕೊಂಡು ಯಾವಾಗ ಬರ್ತಾಳೆ ಸರ್? ಅವ್ರು ರಜಾ ಮುಗಿಸ್ಕೊಂಡು ಬರ್ಲಿ, ಅವ್ರನ್ನ ಕೇಳಿ ಹೇಳ್ತೀನಿ. ಬಳ್ಳಾರಿ ಮೆಣಸಿನ್ಕಾಯಿ ಬೇಕು ಇವ್ರಿಗೆ. ಮೇಡಮ್, ನಿನಗ್ ನೋಡ್ತಾಳೆ. ನಮ್ ಸೌಂದರ್ಯ ಎಲ್ಲೋದ್ಲು ಗೊತ್ತಾ? ನಿಮ್ಮ ಲವ್ವರ್ ಎಲ್ಲೆಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ನನ್ಗೆ ಗೊತ್ತಾಗುತ್ತೆ. ಇವಳು ನನಗೆ ಹೇಳ್ದೆ ಎಲ್ಲೋಗ್ಬಿಟ್ಟಿದ್ದಾಳೆ. ಬರ್ಲಿ. ಪುನನಪೆ ಮರಣಂ ಪುನನಪೆ ಜನನಂ. ಆಹಾ, ಭಗವಂತನ್ ಏನ್ ತತ್ವನಯ್ಯ. ಇವತ್ತು ಆಗಸ್ಟ್ 15 ಅಲ್ವಲ್ಲ ಸೋದರ, ನಿದ್ರೆ ಮಾಡ್ಲಿಲ್ವಾ? ಏನಾಗಿದೆ ನಿನ್ಗೆ? ಇಲ್ಲಿ ಟಿವಿಗಳನ್ನು ರಿಪೇರಿ ಮಾಡಲಾಗುತ್ತದೆ. ಅರ್ಜೆಂಟ್ ಅಲ್ಲಿ ನಿನ್ ಬ್ರೈನ್ ರಿಪೇರಿ ಮಾಡೋ ಪ್ರೋಗ್ರಾಮ್ ಇದೆಯಲ್ಲ ಬ್ರದರ್. ಅಣ್ಣ, ನನ್ ಗುಚ್ಚಿಡ್ದಿದ್ಯಾ ಅಣ್ಣ? ಇನ್ನೂ ಅನುಮಾನನಪ್ಪ. ಹಾಗಾದ್ರೆ ಕಚ್ಬಿಡ್ಲ ಅಣ್ಣ? ಇವನ್ ಪಕ್ಕದಲ್ಲಿ ಮನಕೊಂಡ್ ಕಚ್ಚಿಸ್ಕೊಳ್ಳೋದಕ್ಕಿನ್ನ ಮುದುಕಿ ಪಕ್ಕದಲ್ಲಿ ಮನಗಿಸ್ಕೊಂಡು ಮಡಿಕೊಳ್ಳಲ್ಲಿ ಒರೆಸ್ಕೊಳ್ಳೋದೇ ಒಳ್ಳೇದು. ಹಲೋ ಕರಿ ಹುಡ್ಗ, ಹೌ ಆರ್ ಯು? 2 ದಿವಸ ಕಾಣಿಸ್ಲಿಲ್ಲ ಅಂತ ಮುಖ ತೋರಿಸ್ತಾ ಇರೋಷ್ಟು ಕೋಪನಾ? ಇದೇ ಕರಿ ಹುಡ್ಗ, ಕಣ್ಣೀರು? ಅದು ಕಣ್ಣೀರಲ್ಲ, ಕಣ್ಣಿಗೆ ದೊಡ್ಡ ರೋಗ ಬಂದ್ಬಿಟ್ಟಿದೆ. ಹೌದಾ? ಡಾಕ್ಟರ್ ತೋರ್ಸಿದ್ಯಾ? ಅದು ಡಾಕ್ಟರ್ ತೋರಿಸ್ರೆ ಹೋಗಲ್ಲ, ನೀನ್ ಪ್ರತ್ಯಕ್ಷ ಆದ್ರೆ ಹೋಗೋದು. ಓ, ಕ್ಷಮಿಸ್ಬಿಡಪ್ಪ. ಈಗ ದರ್ಶನ ಆಯ್ತಲ್ಲ. ಕಣ್ಣೀರೇನೋ ಒರೆಸ್ಬಿಟ್ಟೆ, ಈಗ ಮನಸ್ಸು ಅಳ್ತಾ ಇದೆ. ಹೆಂಗ್ ಒರೆಸ್ತೀಯಾ? ಓ, ಅದಾ? ಇಷ್ಟ ದಿನ ಎಲ್ಲೋಗಿದ್ದೆ ಹುಡುಗಿ ಕಳ್ಳಿ? ಬರೀ ಇದೇ ಆಗೋಯ್ತು, ಲವ್, ಕನಸು, ಕಣ್ಣೀರು ಅಂತ. ಹೋಗಯ್ಯ, ಕೆಲಸ ನೋಡೋಗಯ್ಯ. ಇಷ್ಟೊತ್ತು ಈ ನನ್ ಮಗನ ತಪ್ಕೊಂಡಿದ್ದೆ. ರಾಂಗ್ ನಂಬರ್. ಬೇಕಟ್ರಯ್ಯ. ಅರೇಂಜ್ಮೆಂಟ್ ಯಾರೋ ತಿಥಿ ಮಾಡಿಸ್ಕೊಳಕ್ಕೆ ಒಳ್ಳೆ ಕಾಸ್ ಪಾರ್ಟಿ ಸಿಕ್ಕಿರ್ಬೇಕು. ಅದಕ್ಕೆ ಲಾಂಗ್ ಅಲ್ಲಿ ಚಪ್ರ ಹಾಕಿಸ್ತಾ ಇದಾರೆ. ಇದು ತಿಥಿ ಚಪ್ರ ಅಲ್ಲ ಕಣೋ, ಮದ್ವೆ ಚಪ್ರ. ಮಂಗಳ ಕಾರ್ಯ ನಡೆಯುವಾಗ ಅನಿಷ್ಟದ ಮಾತು ಯಾಕೆ ಆಡ್ತೀವೋ? ಮಂಗಳ ಕಾರ್ಯನ? ಯಾರ್ದು ಜನ್ಮದಾತೇಶ್ವರ? ಅಯ್ಯೋ ಹುಚ್ಚು ಮುಂಡೆ ಗಂಡ, ಮದ್ವೆಗೆ ಕಣೋ, ಅದು ನಿನ್ ಮದ್ವೆಗೆ. ನನ್ನ ಮದ್ವೆನ ಯಾರನ್ನ ಕೇಳ್ತಿರ್ವಾನ ತಗೊಂಡೆ? ಯಾರನ್ನೇನ ಕೇಳೋದು? ನನ್ನ ಇಷ್ಟ ಅಷ್ಟೇ. ಆದ್ರೆ ನನಗಿಷ್ಟ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ನೀನ್ ಯಾವ ದೊಣ್ಣೆ ನಾಯಕನೋ? ನೀನು ನನ್ನ ಮಗ, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. 3 ಮುಚ್ಕೊಂಡು ನಾಳೆ ನೀನ್ ತಾಳಿ ಕಟ್ಟಬೇಕು. ಕಟ್ಟಲ್ಲ ನಾನು. ಕಟ್ಲಿಲ್ಲ ಅಂದ್ರೆ ಮನೆಯಲ್ಲಿ ಇರೋರ್ಗೆಲ್ಲ ವಿಷ ಕೊಟ್ಟು ನಾನು ವಿಷ ತಗೊಂಡು ಸಾಯ್ತೀನಿ ಅಷ್ಟೇ. ಅವಳು ಯಾವ ಊರ್ಗ್ ಹೋಗಿದ್ದಾಳೆ ಗೊತ್ತಾ? ಯಾವ ಊರು? ಗೊತ್ತಿಲ್ಲ. ಹೋಗ್ಲಿ, ಯಾವಾಗ ಬರ್ತಾಳೆ ಅಂತಾದ್ರೂ ಗೊತ್ತಾ? ನನಗೆ ಗೊತ್ತಿಲ್ಲ. ಅಯ್ಯೋ, ನಾನು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ. ಪ್ರಾಬ್ಲಮ್? ಏನದು? ನಾನು ಸೌಂದರ್ಯನ ಪ್ರೀತಿಸ್ತಾ ಇರೋ ವಿಚಾರ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ನನಗೆ ಬೇರೆ ಮದುವೆ ಮಾಡ್ಬೇಕು ಅಂತ ಇದ್ದಾರೆ. ಆಗಲ್ಲ ಅಂದ್ರೆ ಎಲ್ಲರೂ ವಿಷ ಕೂಡ ಸಾಯ್ತೀನಿ ಅಂತ ಎದುರಿಸ್ತಾ ಇದಾರೆ. ಒಂದ್ ವೇಳೆ ಸೌಂದರ್ಯ ಇದ್ದಿದ್ರೆ ಅವಳಿಗೆ ತಾಳಿ ಕಟ್ಟು ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಿಮ್ ತಂದೆ ನೋಡಿರೋ ಹುಡುಗಿನೇ ಮದುವೆ ಮಾಡ್ಕೊಂಡು ಅವ್ರನ್ ಮತ್ಬಿಡಿ. ಖಂಡಿತ ಸಾಧ್ಯ ಇಲ್ಲ. ನಾನು ಸೌಂದರ್ಯನ ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ. ಬದುಕಿದ್ರೆ ಅವಳ ಜೊತೆನೆ ಬದುಕ್ತೀನಿ, ಸತ್ರೆ ಅವಳ ಜೊತೆನೆ ಸಾಯ್ತೀನಿ. ನೀವ್ ಅಷ್ಟ್ ಹಚ್ಕೊಂಡಿದ್ದೀರಾ? ಹಾಗಾದ್ರೆ ನಾನೊಂದು ಐಡಿಯಾ ಕೊಡ್ಲಾ? ನೀವ್ ನಾನ್ ಹೇಳ್ದಾಗ ಮಾಡಿದ್ರೆ ನಿಮ್ ತಂದೆ ಏರ್ಪಾಡ್ ಮಾಡಿರೋ ಮದ್ವೆನ ನಿಲ್ಲಿಸಬಹುದು. ಏನು ಹೇಳಿ? ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ತೀನಿ. ಒಟ್ನಲ್ಲಿ ಆ ಮದ್ವೆ ನಿಲ್ಬೇಕು. ಯಾವ ಹೆಣ್ಣು ಮಾಡ್ತಿರೋ ಕೆಲ್ಸನ ನಾನ್ ನಿಮ್ಗೋಸ್ಕರ ಮಾಡ್ತಿದ್ದೀನಿ. ನಾವಿಬ್ರು ಮದ್ವೆ ಆಗಿರೋ ತರ ನಾಟಕ ಮಾಡೋಣ. ಫೋಟೋ ತೆಗೆಸ್ಕೊಂಡು ನಿಮ್ ತಂದೆಗೆ ತೋರ್ಸೋಣ. ಆಮೇಲೆ ಅವ್ರ ಆಟ ಏನೂ ನಡೆಯೋಲ್ಲ, ಮದ್ವೆ ನಿಂತು ಹೋಗುತ್ತೆ. ತುಂಬಾ ಥ್ಯಾಂಕ್ಸ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆ ಬೇಗ ತೆಗಿಯೋ. ಏನೋ ಇದು ನಿನ್ನ ಅವತಾರ? ಯೋಗ್ಯ ಯಾರ ಇವಳು? ಇದು ಮದುವೆ ಹೆಣ್ಣು ಗಂಡಿನ ಅವತಾರ. ಇವಳು ನನ್ನ ಹೆಂಡತಿ. ಧಾರೆ ಏರ್ಕೊಡೋದಕ್ಕೆ ಅವರು ಸಿದ್ಧವಾಗಿ ನಿಂತಿದ್ದಾರೆ. ಯಾವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಹೆಂಡತಿ ಅನ್ಬಿಟ್ಟು ನಾನು ಒಪ್ಕೊಂಡ್ಬಿಡ್ತೀನ? ಒಪ್ಕೊಂಡ್ರೆ ಒಪ್ಪೋ, ಇಲ್ಲ ಕೆರೆ ಬಿ ಸಾಯಿ.
ವೈಕುಂಠು ಬೇಡ ಕಣೋ, ನನ್ನ ಮಾತ್ ಕೇಳೋ. ನೋಡೋ ನೋಡೋ ಹುಡುಗಿನ ಒಂದ್ಸಾರಿ ನೋಡೋ, ರತಿ ರತಿ ಇದ್ದಾಗಿದ್ದಾಳಲ್ಲೋ. ಅಪ್ಪ ಏನಿದೆಲ್ಲ? ಹೌದು ಕಣೋ, ಇವಳು ಮುಂದೆ ಮಾಲಾಶ್ರೀ, ಹೇಮಮಾಲಿನಿ, ಐಶ್ವರ್ಯ ಇಂಥ ಸಿನಿಮಾ ನಟಿಯರೆಲ್ಲ ಕರ್ಕೊಂಡ್ಬಂದು ನಿವಾಳಿಸ್ಬೇಕು ಕಣೋ. ಮೊದ್ಲು ಇವಳನ್ನ ಮಕ್ಕೋಗದು ಓಡಿಸು, ಇವಳಿಗೆ ತಾಳಿ ಕಟ್ಟು, ಸುಖವಾಗಿರ್ತೀಯ. ಅಪ್ಪ ನಿನ್ ಬುದ್ಧಿ ನನಗೆ ಚೆನ್ನಾಗೊತ್ತು. ದುಡ್ಗೋಸ್ಕರ ಬೇಕಾರೆ ದಾರಿಲೋಗ ಬೆಗ್ಗರ್ ಜೊತೆ ಮದುವೆ ಮಾಡಿಸ್ಬಿಡ್ತೀಯ. ನೋಡು, ಅವಳು ಚಿಕ್ಕವಳಿದ್ದಾಗ ಇದ್ದಿದ್ದ ಫೋಟೋನ ತೋರಿಸ್ಬಿಟ್ಟು ನನಗೆ ಯಾಮಾರ್ಸಕ್ಕೆ ಪ್ರಯತ್ನ ಪಟ್ಟೆ. ನಾನು ಹುಷಾರಾಗ್ಬಿಟ್ಟೆ. ಈಗ ಅದೆಲ್ಲ ಬೇಕಾಗಿಲ್ಲ, ನಾನು ಇವಳ ಮದುವೆ ಆಗಿದ್ದೀನಿ. ಅಪ್ಪ ಮಗ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? 10 ಲಕ್ಷ ತಗೊಂಡಿದ್ದೀರಲ್ಲ, ಅದ್ ಕತೆ ಏನ್ ಹೇಳ್ರಿ? ನೋಡಿ, ದುಡ್ಡು ಕೊಟ್ಟವ್ರದೆಲ್ಲ ಹಣೆ ಬರ ಇಷ್ಟೇ. ನೀವು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೊಂಡು ನಿಮ್ಮ ಮಗಳು ಕರ್ಕೊಂಡು ಹೋಗಿ. ವೈಕುಂಠ, ಏನಿದೆಲ್ಲ? ನಾನ್ 3 ದಿನ ಊರಲ್ಲಿ ಇಲ್ಲ ಅಂದ ತಕ್ಷಣ ಬೇರೆ ಮದ್ವೆ ಆಗಕ್ ತಯಾರಾಗ್ಬಿಟ್ಯಾ? ಅಯ್ಯೋ ಅಪ್ಸೆಟ್ ಆಗ್ಬೇಡ. ನೀನೇನು ಹೇಳ್ಬೇಡ. ನಾನ್ ಬ್ಯಾಂಕ್ಗೆ ಹೋಗಿದ್ದೆ, ಎಲ್ಲಾ ವಿಷಯ ನಂಗೆ ಹೇಳಿದ್ದಾರೆ. ಅದಕ್ಕೆ ತಕ್ಷಣ ಹೊರಟು ಬಂದೆ. ಅಯ್ಯೋ ಅದಿರ್ಲಿ, ನೀನೆಲ್ಲೋಗಿದೆ? ನಾನ್ ನನ್ನ ಫ್ರೆಂಡ್ ಮದ್ವೆಗೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ನಾನೇನ್ ಮಾಡ್ಲಿ? ನಿಂಗ್ ಹೇಳ್ಬಿಟ್ಟು ಹೋಗೋಣ ಅಂದ್ರೆ ಅವತ್ ಬ್ಯಾಂಕ್ ರಜಾ, ಅದಕ್ಕೆ ಹೇಳಲಿಲ್ಲ. ಅಯ್ಯೋ ಒಳ್ಳೆ ಸಮಯಕ್ಕೆ ನೀನ್ ಬಂದೆ. ನೋಡು, ನಮ್ಮಪ್ಪ ಇವಳ ಜೊತೆ ಮದುವೆ ಮಾಡ್ಸಕ್ಕೆ ಏರ್ಪಾಟ್ ಮಾಡಿದ್ರು. ಅದನ್ನ ನಿಲ್ಸ್ಬೇಕು ಅಂತ ನಾಟಕ ಆಡ್ತಿದ್ದೆ. ನಾಟಕನ ಇದೆಲ್ಲ? ಅರೆ ಹಾಗಾದ್ರೆ ಇವಳು ಯಾರು ನಂಗೊಂದು ಗೊತ್ತಾಗ್ತಿಲ್ವಲ್ಲಪ್ಪ. ಮೊದ್ಲು ಇವಳಿ ತಾಳಿ ಕಟ್ಟೋ, ತಾಳಿ ಕಟ್ಟೋ. ಕಟ್ಬೇಕು ತಾನೆ? ಕಟ್ತೀನಿ. ಅವಳಿಗಲ್ಲ, ನನ್ ಲವ್ವರ್ಗೆ. ಬಾರಿ ಸೈಡ್ ಪ್ಲೀಸ್. ಬೇಗ ಬಾರಿ, ಹೂನಾರ ತಗಲಾಕೋ. ಯಾವ್ದೋ ಚೀಪ್ ಹೂನಾರ ಅಡ್ಜಸ್ಟ್ ಮಾಡ್ಕೋ, ಪರವಾಗಿಲ್ಲ. ಲೇ ಸುಂದ್ರಿ, ನಿಮ್ಮ ಏನ್ ಎದಳ ಮೇಲೆ ಗಟ್ಟಿ ಬೇಡ. ಗಟ್ಟಿ ಮೇಳ ನಿಲ್ಲಿಸ್ರಿ. ಬನ್ರಿ ಇಲ್ಲಿ. ನನಗೆ ತಾಳಿ ಕಟ್ಟಿ ಇನ್ನು 24 ಅವರ್ಸ್ ಆಗಿಲ್ಲ, ಆಗ್ಲೇ ಇನ್ನೊಬ್ಳು ತಾಳಿ ಕಟ್ಟಕ್ ಕೂತಿದ್ದೀರಾ? ತಮಾಷೆ ಮಾಡ್ತಿದ್ದೀರಾ? ಅದನ್ನ ಮಾಡ್ತಿರೋದು ನೀವು. ಅಲ್ಲ, ಈ ಮದುವೆ ನಿಲ್ಸಕ್ಕೆ ನಾಟಕ ಮಾಡಿಸಿದ್ ನೀವು, ಈಗ ನೀವೇ ಉಲ್ಟಾ ಮಾತಾಡ್ತಿದ್ದೀರಾ? ಆಹಾ, ನೀವೇ ಹೇಳಿ. ನನಗ್ ಮದ್ವೆ ಆಗಿದೆ ಅಂತ ಸುಳ್ಳು ಹೇಳೋಕೆ ಇವ್ರೇನು ಮನ್ಮಥನ? ದೊಡ್ಡ ಕೆಲಸದಲ್ಲಿದಾರ, ಇಲ್ಲ ಕುಬೇರನ? ಇಂಥ ಕೆಲಸ ಮಾಡಕ್ ನೀನ್ ನಾಚಿಕೆ ಆಗಲ್ವಾ? ಕರ್ಕೊಂಡೋಗ ಮನೆಗೆ. ಬಾಯಿ ಮುಚ್ಕೊ ಸುಮ್ಮನೆ. ಏನೇ ಗೊತ್ತು ನನ್ನ ಜೀವನದ ಬಗ್ಗೆ? ರೀ, ಅವ್ರ ಮೇಲೆ ಯಾಕ್ರೆ ರೋಪ್ ಹಾಕ್ತೀರಾ? ನೀವಾಗ್ಲೇ ನಿಮ್ ಮನೆಯವರಾಗ್ಲಿ. ನಮಗ್ ಮದ್ವೆ ಆಗಿರೋದು ಒಪ್ಲಿಲ್ಲ ಅಂದ್ರೆ ನೀವೆಲ್ರೂ ಕಂಬಿ ಎಣಿಸ್ಬೇಕಾಗ್ತದೆ. ಕಂಬಿ ಎಣಿಸದ? ಬೇಡ ಕಣಮ್ಮೋ, ನಿನ್ ಕೈ ಮುಗಿತೀನಿ. ಲೇ ವೈಕುಂಠ ಮಗನೇ, ನನ್ನ ಮಗನೇ, ಮುದ್ದು ಮಗನೇ, ನೀನ್ ಒಂದ್ ಕೆಲಸ ಮಾಡೋ. ನೀನ್ ಇವಳನ್ನೂ ಮದ್ವೆ ಆಗ್ಬೇಡ. ಸುಮ್ನೆ ಇವಳನ್ ಮನೆ ಕರ್ಕೊಂಡು ಹೋಗ್ಬಿಡು. ಪೊಲೀಸ್ ಗಿಲೀಸ್ ಒಪ್ಪಿಸ್ಬಿಟ್ಟಾಳು. ನಮ್ಮ ಅಂತಂದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಿರ್ಲಿ, ಪೊಲೀಸ್ ಸ್ಟೇಷನ್ ಬೋರ್ಡ್ ಸಹಿತ ನೋಡಿಲ್ಲ ಕಣ ಮಗನೇ. ಬಾಯಿ ಮುಚ್ಕೊ ಸುಮ್ಮನಿರಪ್ಪ. ನೋಡು, ಏನಾಗಿದೆ ನಿನಗೆ? ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಅದನ್ನ ನಾನ್ ನಿಮ್ಮನ್ ಕೇಳ್ಬೇಕು. ನೀವು 1,00,000 ಸಾರಿ ಕೇಳಿದ್ರು ಅಷ್ಟೇ. ನೀವು ನನಗೆ ತಾಳಿ ಕಟ್ಟಿದ್ದೀರಾ, ನಾನ್ ನಿಮ್ ಹೆಂಡತಿ. ಮರ್ಯಾದೆಯಾಗಿ ಮನೆ ಕರ್ಕೊಂಡು. ತಾಳಿ ಕಟ್ಟಿರೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಬೇಕಾ? ನೋಡಿ ಈ ಫೋಟೋ. ನೋಡಿದ್ಯಾ? ಔಟ್. ಇನ್ನೊಂದು ಸಾರಿ ನನ್ ಗಂಡ ಜೊತೆ ಯಾವಾಗ್ಲಾದ್ರೂ ನಿನ್ನ ನೋಡಿದ್ರೆ 3 ಕಾಸಿಗೆ ಮರ್ಯಾದೆ ಕಟ್ತೀನಿ. ಸೌಂದರ್ಯ, ನನ್ ಮಾತು ಕೇಳು. ಅದು ಅಪ್ಪ ಮಗ ಸರಿಯಾಗಿದ್ದೀರಾ? ದುಡ್ಡು ಕೊಟ್ಟು ಬಾರ. ಕೊಡ್ತೀನಿ ಬಾರಯ್ಯ. ನಿನ್ ದುಡ್ಡು ಯಾವ ಮುಂಡೆ ಮಗನೇ ಬೇಕು? ಏಯ್, ಇಲ್ದಿರ ಕಿತಾಪತಿನ ಮಾಡ್ಬಿಟ್ಟು ನನ್ನ ಜೀವನದಲ್ಲಿ ಮಾರಿ ತರ ಬಂದಿದ್ಯಾ. ನೀನು ನನ್ ಜೊತೆ ಸಂಸಾರ ಮಾಡ್ತೀಯಾ? ಸವಾಲ್ ಹಾಕ್ತಿದ್ದೀರಾ? ನಿಮ್ ಜೊತೆ ಸಂಸಾರನೂ ಮಾಡ್ತೀನಿ, ನಿಮ್ ಮಗುಗೆ ತಾಯಿನೂ ಆಗ್ತೀನಿ, ಆ ಮಗುಗ್ ನಿಮ್ ಕೈಲಿ ಲಾಲಿನೂ ಹಾಡಿಸ್ತೀನಿ. ಬನ್ನಿ. ಏನಮ್ಮ, ನೀನ್ ನಮ್ ಜಾತಿ ತಾನೆ? ಹೌದಜ್ಜಿ. ಆಚಾರ ಮಡಿ ಸಂಪ್ರದಾಯ ಎಲ್ಲ ಇದೆ ತಾನೆ? ಇದೆ ಅಜ್ಜಿ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮಮ್ಮನ್ ಜ್ಞಾಪಕ ಬರುತ್ತೆ. ಅವರು ನಿಮ್ ಹಾಗೆ ಮಡಿ. ಸಂತೋಷ, ತುಂಬಾ ಸಂತೋಷ. ನಾನು ಸಾಯೋವರೆಗೂ ನಿಮ್ಮ ಹಾಗೆ ಬದುಕ್ಬೇಕು ಅಂತಿದ್ದೀನಿ. ಆಶೀರ್ವಾದ ಮಾಡಿ ಅಜ್ಜಿ. ಅಯ್ಯೋ ನನ್ ಕಂದ, 100 ವರ್ಷ ಸುಖವಾಗಿರಮ್ಮ. ವೇದಮರಿ, ನೀನ್ ಮಾತಾಡ್ಸ್ಬೇಡ. ನಮ್ಮ ಅಣ್ಣನ ಮೋಸದಿಂದ ಮದ್ವೆ ಆದವಳು ನೀನು. ಮೋಸ ಮಾಡ್ತಿರೋದು ನಾನಲ್ಲಮ್ಮ, ನಿಮ್ಮಣ್ಣ. ನಿನ್ ವಯಸ್ಸೆಷ್ಟಮ್ಮ? 18. ಯಾರನ್ನಾದ್ರೂ ಪ್ರೀತಿಸ್ತಿದೀಯಾ? ಪ್ರೀತಿಸಿದ್ರೆ ಗೊತ್ತಾಗಿರೋದು ಕಷ್ಟ ಏನು ಅಂತ. ನಾನ್ ನಿಮ್ಮಣ್ಣನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಮತ್ತೆ ನಮ್ಮಣ್ಣ ಯಾಕೆ ಹೋಗ್ತಾ ಇಲ್ಲ? ಅವರಿಗೆ ನನಗಿಂತ ಚೆನ್ನಾಗಿರೋಳು ಇನ್ನೊಬ್ಳು ಸಿಕ್ಕಿದ್ದಾಳೆ. ಅದಕ್ಕೆ ನನ್ನ ಪ್ರೀತಿಗೆ ಮೋಸ ಆಗೋಯ್ತು.
ಅಳ್ಬೇಡಿ ಅದ್ಗೆ ಸುಮ್ನಿರಿ. ನಿಮ್ ಕಷ್ಟ ನನ್ಗೂ ಅರ್ಥ ಆಗುತ್ತೆ. ನಾನು ಇಷ್ಟಪಡ್ತೀಯ ವೇದ ನೀನು? ಹ್ಞೂ ಅದ್ಗೆ. ಅಷ್ಟು ಸಾಕು ಮರಿ. ಏನಮ್ಮ ನಿಮ್ ಪಾಡಿಗೆ ನೀವು ಮದ್ವೆ ಆಗ್ಬಿಟ್ರಿ, ದೊಡ್ಡೋರಿದ್ದೀವಿ, ನಮ್ಮನ್ನೊಂದ್ ಮಾತು ಕೇಳಬಾರ್ದಾಗಿತ್ತಾ? ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ನಿಮ್ ಮಗನ ಹತ್ರ ಹೇಳ್ದೆ ಮಾವ. ಆದ್ರೆ ಅವ್ರು ಏನಂದ? ಆ ತಿಥಿ ಮಾಡ್ಸೋ ಮುಂಡೆ ಗಂಡನ ಹತ್ರ ಮದ್ವೆ ವಿಷಯ ಏನ್ ಮಾತಾಡೋದು ಅಂದ್ರು. ಹಾಗಂದ್ರ ಹಲ್ಕ ಮುಂಡೆ ಮಗ. ಮಾವ, ನೀವ್ ತಿಥಿ ಮಾಡ್ಸೋದ್ ನಿಲ್ಲಿಸ್ಬಿಡಿ. ನಿಲ್ಲಿಸ್ಬಿಟ್ಟು ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೊಳ್ಳೋಣ ತಾಯಿ. ಹಾಗಲ್ಲ ಮಾವ, ನಾನು ಬ್ಯಾಂಕಿಂದ 10 ಲಕ್ಷ ರೂಪಾಯಿ ಲೋನ್ ಕೊಡಿಸ್ತೀನಿ, ಬಿಸ್ನೆಸ್ ಮಾಡಿ. 10 ಲಕ್ಷ ಕೊಡಿಸ್ತೀಯಾ? ಅಮ್ಮ ಕಾಯಮ್ಮಗ್ ನನ್ ಮನೇಲೇ ಇದ್ಬಿಡು ತಾಯಿ, ದಿನ ನಾನೇ ನಿನಗೆ ಮಂಗಳಾರತಿ ಎತ್ತುತ್ತೀನಿ. ಹಾಗಂದ್ರಲ್ಲ, ಅಷ್ಟು ಸಾಕು ಮಾವ ನನ್ಗೆ. ಅಜ್ಜಿ, ನನಗೆ ಊಟಕ್ಕೆ ಹಾಕ್ಬಾ ಅಜ್ಜಿ. ಪಾಪಿ ಮುಂಡೆದೆ, ಗೂಳಿ ತರ ಸುತ್ತಕ್ಕೆಲ್ಲ ಹೋಗಿದ್ದೆ. ಪಾಪ ನಿನ್ ಹೆಂಡತಿ, ಅವಳು ಊಟ ಮಾಡ್ದೆ, ನಿನ್ ಜೊತೆಲೇ ಊಟ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾಳೆ ಕಣೋ. ನಾನು ಯಾಕೆ ಅವಳ ಜೊತೆ ಊಟ ಅವಳ ಮಾಡ್ಬೇಕು? ಜೊತೆ ಮಾಡ್ದೆ ಇನ್ಯಾರ ಜೊತೆ ಮಾಡ್ತೀಯೋ? ದೊಡ್ಡವ್ರು ಹೇಳೋ ಮಾತು ಕೇಳು, ಹೋಗ ಒಳಗೆ. ನನಗೆ ಊಟನೂ ಬೇಡ, ಏನು ಬೇಡ. ಏಯ್, ನೋಡು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಚೆಂಗಾಟ ನನಗೆ ಇಡ್ಸೋದಿಲ್ಲ. ಯಾಕೆ? ನಾನ್ ಚೆನ್ನಾಗಿಲ್ವಾ? ನಾನ್ ಮುಟ್ಟಿದ್ರೆ ರೋಮಾಂಚನ ಆಗಲ್ವಾ? ಚೆನ್ನಾಗಿರೋದನ್ನ ಅನುಭವಿಸೋ ಹುಚ್ಚು ನನಗಿಲ್ಲ. ನೀನ್ ನನ್ನ ಮುಟ್ಟಿದ್ರೆ ರೋಮಾಂಚನ ಆಗೋದಿಲ್ಲ, ಮೈ ಮೇಲೆ ಹಾವು ಚಳ್ಳು ಓಡಾಡ್ದಂಗ ಆಗತ್ತೆ. ನನ್ನಂತ ಮುದ್ದಾದ ಹುಡುಗಿ ಮೇಲ್ ಬಿದ್ರೆ ದೂರ ತೊಳ್ತಿರಲ್ಲ, ನೀವು ಗಂಡ್ಸಲ್ವಾ? ಏಯ್, ನಿನ್ನ ಹತ್ರ ನಾನು ಗಂಡಸ್ತನ ತೋರ್ಸ್ಬೇಕಾಗಿಲ್ವೇ? ಮೇಲ್ ಬಿದ್ದವ್ರ ಹತ್ರ ಎಲ್ಲ ಗಂಡಸ್ತನ ತೋರ್ಸಕ್ ಹೋದ್ರೆ ಕಮದ ಹತ್ರ ಕಾಲೆತ್ಕೊಂಡು ಹುಚ್ಚೊಯ್ಯೋ ನಾಯಿಗೂ ಈ ಗಂಡಸ್ಗೂ ವ್ಯತ್ಯಾಸನೇ ಇರಲ್ಲ. ನಾನಂತ ಗಂಡಸಲ್ಲ. ಅಯ್ಯ, ಕಂಡಿದ್ದೀನಿ ಬಿಡ್ರಿ. ನೀವು ವಿಶ್ವಾಮಿತ್ರ ಆದ್ರೆ ನಾನು ಮೇನಕ್ಕೆ ಬನ್ನಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮೇಲ್ ಬಿದ್ದ ಸೂಳೆ 3 ಕಾಸ್ಗೂ ಪ್ರಯೋಜನ ಇಲ್ಲ ಅಂತ. ಏಯ್, ಇನ್ನೊಂದು ಸರಿ ನನ್ನ ಮೈ ಮುಟ್ಟಿದ್ರೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬೇಕು, ಹಂಗೋದಿತೀನಿ. ಸೌಂದರ್ಯ, ಏನು ಏನ್ ಹಿಂಗ್ ರೇಗ್ತಾ ಇದೀಯ ನೀನು? ಈಗ ರೇಗದ್ರೆ ಏನ್ ಹೇಳಕ್ಕಾಗತ್ತೆ? ನೋಡು, ನೀನ್ ಹೇಳೋದಕ್ಕೆ ನಾನು ಕೇಳೋದಕ್ಕೆ ಏನು ಉಳಿದಿಲ್ಲ. ಮೊದಲಿನಿಂದ ಹೋಗು. ಹೌದಾ? ಈಗ ಇಲ್ಲಿಂದ ಹೊರಟಾಗ್ತೀನಿ, ನಿನ್ ಮನಸ್ಸಿಂದ ಹೋಗ್ಸಕ್ಕಾಗತ್ತಾ? ನೋಡು, ನಿನ್ ನೆನಪುಗಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಮತ್ತೆ ಮತ್ತೆ ಬಂದು ನನ್ ಕಾಡಿಸ್ಬೇಡ ಪ್ಲೀಸ್. ಗೆಟ್ ಔಟ್. ನೆನಪುಗಳನ್ನ ಸಾಯಿಸೋದು ಪ್ರಯತ್ನ ಪಡೋದಕ್ಕೆ ಅದು ಜೀವ ಅಲ್ಲ, ಪ್ರೀತಿ. ಆ ಪ್ರೀತಿನ ಸಾಯಿಸೋದಕ್ಕೆ ನಿನ್ ಕೈದಲ್ಲ, ಪ್ರಪಂಚದಲ್ಲಿ ಯಾರ ಕೈದಲ್ಲೂ ಆಗೋದಿಲ್ಲ. ನೀನ್ ಪ್ರೀತಿ ಬಗ್ಗೆ ಮಾತಾಡೋ ಯೋಗ್ಯತೆನ್ ಕಳ್ಕೊಂಡಾಯ್ತು. ಮೊದ್ಲಿಲ್ಲಿಂದ ಹೋಗು. ಹಾಗಂತ ನೀನ್ ಡಿಸೈಡ್ ಮಾಡ್ಬಿಟ್ರೆ ಆಗೋಯ್ತಾ? ನಿನ್ ಹತ್ರ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ಅಂಡರ್ಸ್ಟ್ಯಾಂಡ್? ಏನೇ ಆವತ್ತು ಛತ್ರದಲ್ಲಿ ಉಗ್ದೆ ಹೇಳ್ದೆ, ನನ್ನ ಗಂಡನ ಜೊತೆ ಕದ್ದು ಮುಚ್ಚಿ ಸಂಬಂಧ ಇಟ್ಕೋತೀಯಾ? ಏಯ್, ಪೊರ್ಕೇಟ್ ಏನಾದ್ರೂ ಬೇಕಾ? ನನ್ ಗಂಡನೇ ನಿನಗ್ ಬೇಕೇನೆ? ಬಜಾರ್ಗೆ ಹೋಗ್ ಬೀಳು. ನಿನಗೆ ಎಷ್ಟು ಬೇಕೋ ಅಷ್ಟು ಜನ ಗಂಡಸರು ಸಿಗ್ತಾರೆ. ಏಯ್ ಬಾಯಾಡಿ, ಇಟ್ಕೊಳಕ್ ಬಂದಿರೋಳು ನೀನು, ಅವಳಲ್ಲ. ಓಹೋ, ತಾಳಿ ಕಟ್ಟಿಸ್ಕೊಂಡವಳೇನೋ ಗಂಡನ ಜೊತೆಲಿ ಸಂಬಂಧ ಇಟ್ಕೋತಾಳೆ, ಇಟ್ಕೊಂಡವಳೇನು ಸಂಸಾರ ಮಾಡ್ತಾಳ? ಎಲ್ಲಾದ್ರೂ ಉಂಟಾ ಈ ನ್ಯಾಯ? ಐ ಸೆಕೆಂಡ್ ಸೆಟಪ್. ಇವತ್ತು ಬಾಯ್ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ಇವ್ರ ಜೊತೆಲಿ ವ್ಯವಹಾರ ಇಟ್ಕೊಂಡ್ರೆ ನಿಜವಾಗ್ಲೂ ಪರ್ಕೆಲ್ ಹೊಡಿತೀನಿ. ಬಿ ಕೇರ್ಫುಲ್.